ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಕೈ ಪಟ್ಟದ ಆಟ. ರೋಚಕ ಘಟ್ಟ ತಲುಪಿದ ಸಿಎಂ ಕುರ್ಚಿ ಕಾಳಗ. ಅಂತೂ ಇಂತೂ ಫೈನಲ್ ಟಚ್ ಅನ್ನ ಕೊಟ್ಟೇ ಬಿಟ್ರ ಹೈಕಮಾಂಡ್ನ ನಾಯಕರು. ಕಂಡು ಕೇಳರಿಯದ ಹಂತಕ್ಕೆ ಹಾಗಾದ್ರೆ ಬಂತ ಕರ್ನಾಟಕದ ಕುರ್ಚಿ ರಾಜಕಾರಣ. ರೋಚಕ ಘಟ್ಟ ತಲುಪ್ತಾ ಇದೆ ಸಿಎಂ ಕುರ್ಚಿಯ ಫೈ. ಹೊಸ ದಿಲ್ಲಿಯಲ್ಲಿ ಕರ್ನಾಟಕದ ದಂಡ ನಾಯಕರು ಜಂಟಿ ಜೋಡೆತ್ತುಗಳ ಸಮಾಗಮ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವ್ ಬಂದ ನಂತರ ಇದೀಗ ಅದೇ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯ ಇಂದಿರಾ ಭವನದ ಹೈ ವೋಲ್ಟೇಜ್ ಮೀಟಿಂಗ್ ಸೆಂಟರ್ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ. ರಾಹುಲ್ 1-to-1 ಸಭೆಯನ್ನು ನಡೆಸುತ್ತಿದ್ದಾರೆ. ನೋಡಿ, ಕಳೆದ 50 ನಿಮಿಷಗಳಿಂದ ನಡೀತಾ ಇರುವಂತಹ ಮೀಟಿಂಗ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ. ಕೇವಲ 5 ನಿಮಿಷದ ಮೀಟಿಂಗ್ ಅಲ್ವೇ ಅಲ್ಲ, ಬರೋಬ್ಬರಿ 50 ನಿಮಿಷಗಳಿಂದಲೂ ಕೂಡ ನಡೀತಾ ಇರುವಂತಹ ಈ ಮಹತ್ವದ ಸಭೆ ಒಂದು ಕಡೆ ಕೌತುಕವನ್ನ ಮೂಡಿಸ್ತಾ ಇದೆ. ಸಿಎಂ ಕುರ್ಚಿಯ ಸೆಣಸಾಟ ಇವತ್ತಿಗೆ ಮುಗಿಯುತ್ತಾ ಡಿಕೆ ಶಿವಕುಮಾರ್ ಅವರು ಕರ್ನಾಟಕಕ್ಕೆ ದೊರೆಯಾಗ್ತಾರ. ನೊಣವಿನ ಕೆರೆ ಅಜ್ಜಯ್ಯನ ಮಾತು ಸತ್ಯ ಆಗುತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಇನ್ಮುಂದೆ ಗುಡ್ ಲಕ್ ಸ್ಟಾರ್ಟ್ ಆಗುತ್ತಾ? ಎಸ್, ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಿಗಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಅವರದ್ದೇ ಆದಂತಹ ಒಂದು ಟೀಮ್ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೇಳಿ ಕೇಳಿ ನಮ್ಮ ಕರ್ನಾಟಕದ ಅಂದ್ರೆ ಕಾಂಗ್ರೆಸ್ನ ಅಧಿಪತಿಯಾಗಿ, ಉಪ ಮುಖ್ಯಮಂತ್ರಿಯಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ, ಬೆಂಗಳೂರಿನ ಉಸ್ತುವಾರಿಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ಕಾರ್ಯ ಪ್ರವೃತ್ತರಾಗಿದ್ದಾರೆ. ಈ ಸಂದರ್ಭದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನು ಕೊರತೆ ಇದೆ? 136 ವಿಧಾನಸಭಾ ಕ್ಷೇತ್ರಗಳನ್ನ 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ಇಲ್ಲದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ಪಕ್ಷ ಸಂಘಟನೆಯನ್ನ ಮಾಡೋದ್ರ ಮುಖಾಂತರ ಕಾರ್ಯಕರ್ತರಲ್ಲಿ ಹುರಿದುಂಬಿಸಿ ಕಾಂಗ್ರೆಸ್ ಪಕ್ಷವನ್ನ 2023ರಲ್ಲಿ ಅಧಿಕಾರಕ್ಕೆ ತಂದಿರುವಂತಹ ಕೀರ್ತಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಲಭಿಸುತ್ತೆ. ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಒಂದು ಕಡೆ ಒಕ್ಕಲಿಗ ಸಂಘದವರು, ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರಮಾಪ್ತರು, ಕಾರ್ಯಕರ್ತರು, ಒಂದಷ್ಟು ಸಚಿವರು, ಶಾಸಕರು ಸೇರಿದಂತೆ ಇತ್ತ ಮಾಜಿ ನಾಯಕರು ಕೂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹಪಾಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಅವರ ತಮ್ಮ ಡಿಕೆ ಸುರೇಶ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒದಗಿ ಬರಬೇಕು, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಏನೀಗ ದೆಹಲಿಯ ದಂಡ ನಾಯಕರು ಅಂದ್ಕೊಂಡಿರುವಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕೆಸಿ ವೇಣುಗೋಪಾಲ್ ಅವರು ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಕೂರಿಸಿ ದಯವಿಟ್ಟು ಪಕ್ಷದ ಮರ್ಯಾದೆ ತೆಗೆದಕ್ಕೆ ಹೋಗಬೇಡಿ, ನೀವು ನಮ್ಮ ಮಗನಿದ್ದಂತೆ. ನೋಡಿ, ಸೋನಿಯಾ ಗಾಂಧಿ ಅವರು ಹೇಳ್ತಾರಂತೆ, ನೀನು ನನ್ನ ಮಗನಿದ್ದಂತೆ, ಎರಡನೇ ಮಗ ಇದ್ದಂತೆ. ರಾಹುಲ್, ನಿಮ್ಗೆ
ಬಹಳ ಆತ್ಮೀಯರು, ಅವ್ರು ನಿಮ್ಗೆ ತಮ್ಮ ಇದ್ದಂತೆ. ಪಕ್ಷದ ಮರ್ಯಾದೆಯನ್ನ ತೆಗೆದಕ್ಕೆ ಹೋಗ್ಬೇಡಿ, ನೀವು ನಮ್ಮ ಮಗ ಇದ್ದಂತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅನ್ಯಾಯ ಆಗುವುದಕ್ಕೆ ಬಿಡೋದಿಲ್ಲ. ನಿಮಗೆ ನ್ಯಾಯವನ್ನ ಒದಗಿಸಿ ಕೊಟ್ಟೇ ಕೊಡ್ತೀವಿ, ದಯವಿಟ್ಟು ತಾಳ್ಮೆಯಿಂದ ಇರಿ. ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ಥಾನವನ್ನ ಬಿಟ್ಕೊಡಿ. 2.5 ವರ್ಷಗಳ ನಂತರ ನೀವು ಅಧಿಕಾರವನ್ನ ಸ್ವೀಕರಿಸ್ತೀರಿ, ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅಂತ ಹೇಳಲಾಗಿದೆ. ಆದ್ರೆ ಈಗ ಏನಾಗ್ತಾ ಇದೆ? ಸಿಎಂ ಕುರ್ಚಿಗಾಗಿ ದೆಹಲಿಯಲ್ಲಿ ಸಿದ್ದು ಡಿಕೆಶಿ ರಣತಂತ್ರ. ಬದಲಾವಣೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟರೆ ಸಿದ್ದು ಪ್ರತಿತಂತ್ರವನ್ನ ಹೂಡಲಿದ್ದಾರೆ ಎನ್ನಲಾಗ್ತಾ ಇದೆ. ದಲಿತ ಸಿಎಂ ದಾಳ ಉರುಳಿಸಲಿರುವ ಸಿಎಂ ಸಿದ್ದರಾಮಯ್ಯ. ದಲಿತ ಸಿಎಂ ಪ್ರಸ್ತಾಪ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಸಭೆಗೂ ಮುನ್ನ ಆಪ್ತ ಸಚಿವರೊಂದಿಗೆ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ದೆಹಲಿಯ ಕನ್ನಡ ಭವನದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರು. ಈ ಸಭೆಯಲ್ಲಿ ಸಚಿವರೊಂದಿಗೆ ಸಿದ್ದು ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ತರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಎಸ್ ನೋಡಿ, ಇಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರು ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಒಂದು ವೇಳೆ ಏನಾದ್ರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿರಿ ಅಂತಂದ್ರೆ ಆಗ ದಲಿತ ಸಿಎಂ ದಾಳವನ್ನ ಉರುಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ನಾಯಕರು ಈಗಾಗಲೇ ಸಜ್ಜಾಗಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ಸಿಗ್ತಾ ಇದೆ. ಯಾರೊಬ್ಬರಿಗೂ ಕೂಡ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗೆ ಬೆಂಬಲಿಗರಿಗೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬಾರದು ಅನ್ನುವಂಥ ಮಹದಾಸೆ ಇದ್ದಂಗಿದೆ. ಹಾಗಾಗಿನೇ ಸಿದ್ದರಾಮಯ್ಯನವರು ಕೂಡ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಮುಂದಾಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಅನ್ನ ನೀಡದೆ ದಲಿತ ಸಿಎಂ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಮುನ್ನೆಲೆಗೆ ತಂದ್ರೆ ವರ್ಕೌಟ್ ಆಗುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ನೋಡಿ, ಪಕ್ಷಕ್ಕಾಗಿ ದುಡಿದಂತಹ ಡಿಕೆ ಶಿವಕುಮಾರ್ ಅವರ ಕಾರ್ಯ ಪ್ರವೃತ್ತಿ ಎಲ್ಲ ಒಂದು ಕಡೆ ಎಷ್ಟು ಮಾಡಿದ್ರು ವ್ಯರ್ಥ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಹೊಳೆಯಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಆಗ್ತಾ ಇದೆ. ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಒಂದು ವೇಳೆ ನೋಡಿ, ಸಿದ್ದರಾಮಯ್ಯನವರು ಸದ್ಯಕ್ಕೆ ಫೆವಿಕಾಲ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಳ್ಳೋದಿಲ್ಲ. ಪರಿಪೂರ್ಣ ಮುಖ್ಯಮಂತ್ರಿ 5 ವರ್ಷಗಳ ಕಾಲ ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಹೈಕಮಾಂಡ್ ನಾಯಕರ ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ. ಹೈಕಮಾಂಡ್ ನಾಯಕರು ಏನು ಹೇಳಿಕೆ ಕೊಡ್ತಾರೋ ಅವರ ಹೇಳಿಕೆಗೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀವಿ ಅಥವಾ ಅವರ ಮಾತಿನ ಮೇಲೆ ನಾವು ನಿಂತಿರ್ತೀವಿ ಅಂತ ಹೇಳಿದ್ರು. ಇಫ್ ಇನ್ ಕೇಸ್ ಇವತ್ತಿನ ಸಭೆಯಲ್ಲಿ ಸಚಿವ ಸಂಪುಟ ಸರ್ಜರಿ ಹಾಗೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡಿದ್ರು ಅನ್ಕೊಳ್ಳಿ, ಸಿದ್ದರಾಮಯ್ಯನವರು ಕೆಳಗೆ ಇಳಿತಾರೆ ಅಂತ ಅಂದ್ಕೊಳ್ಳಿ, ಡಿಕೆ ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರೋದಿಲ್ಲ. ಬದಲಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಯಾಕಂತಂದ್ರೆ ಈಗಾಗಲೇ ಒಂದು ಕಡೆ ನೋಡಿ, ಮಾಜಿ ಸಚಿವರಾಗಿರುವಂತಹ KN ರಾಜಣ್ಣ ಅವರು ಕೂಡ ಸಾರಿ ಹೇಳ್ತಿದ್ದಾರೆ, ದಲಿತ ನಾಯಕನಿಗೆ ಯಾಕೆ ಒಂದು ಸ್ಥಾನವನ್ನ ಕೊಡಬಾರದು. ಈ ಹಿಂದೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ. ಅವರನ್ನ ಹೊರತುಪಡಿಸಿ ಬೇರೆಲ್ಲರಿಗೂ ಕೂಡ ಸಿಗ್ತಾ ಇದೆ. ಕೊಟ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಡಿ ಅಂತ ಪಟ್ಟು ಇಟ್ಟಿದ್ದಾರೆ. ಸಿದ್ದು ಬಳಿ ದಲಿತ ಸಿಎಂ ಗಾಳ, ಡಿಕೆಶಿ ಬಳಿ ಮಾತಿನ ಅಸ್ತ್ರ. ಶತಾಯ ಗತಾಯ ಸಿಎಂ ಆಗ್ಬೇಕು ಅಂತ ಡಿಸಿಎಂ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ಕೊಟ್ಟ ಮಾತಿನ ಅಸ್ತ್ರ ಹೂಡೋಕೆ ಡಿಕೆ ಬ್ರದರ್ಸ್ ಕೂಡ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಸಿಎಂ ಎದುರು ಡಿಸಿಎಂ ಕೊಟ್ಟ ಮಾತು ನೆನಪಿಸುವ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಅಣ್ಣನ ಪರ ಬ್ಯಾಟಿಂಗ್ ಮಾಡೋದಕ್ಕೆ
ದೆಹಲಿಗೆ ಹೋದ್ರ ಸುರೇಶ್. ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಡಿಕೆ ಬ್ರದರ್ಸ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ನೋಡಿ, ಈಗಾಗಲೇ ಹೇಳಿದಾಗೆ ಒಂದು ಕಡೆ ಇದು ದೆಹಲಿಯ ಚಿತ್ರಣ. ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ. ಎಸ್ ನೋಡಿ, ಒಂದು ಕಡೆ ಚಿತ್ರಗಳೇ ಹೇಳ್ತಾ ಇದೆ, ಪಕ್ಷದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ, ಆದರೆ ಒಳನೋಟದಲ್ಲಿ ಯಾವುದು ಕೂಡ ಸರಿ ಇಲ್ಲ. ಡಿಕೆ ಶಿವಕುಮಾರ್ ಅವರು ಪಕ್ಷ ಅಥವಾ ಸ್ಥಾನ ಬಿಟ್ಕೊಡಿ, ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ ಕೇಳಂಗಿಲ್ಲ. ಸಿದ್ದರಾಮಯ್ಯವರು ಪಕ್ಷ ಬಿಟ್ಕೊಡ್ತೀನಿ, ಇನ್ನೊಂದು ಸ್ವಲ್ಪ ದಿನ ಕುತ್ಕೊಳ್ಳಪ್ಪ ಅಂತ ಹೇಳಂಗಿಲ್ಲ. ಆ ಕುರ್ಚಿ ಮೇಲೆ ಇಬ್ಬರ ಕಣ್ಣಿದೆ. ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಆಗುತ್ತೇನೋ ಗೊತ್ತಿಲ್ಲ. ಸದ್ಯಕ್ಕೆ ಇದೀಗ ಕೊಟ್ಟ ಮಾತಿನ ಅಸ್ತ್ರವನ್ನ ಹೂಡೋದಕ್ಕೆ ಡಿಕೆ ಬ್ರದರ್ಸ್ ಒಂದು ಕಡೆ ಪ್ಲಾನ್ ಮಾಡ್ತಿದ್ದಾರೆ. ಸಿಎಂ ಹೆದರು ಡಿಸಿಎಂ ಕೊಟ್ಟ ಮಾತನ್ನ ನೆನಪಿಸುವ ಪ್ಲಾನ್ ಕೂಡ ನಡೀತಾ ಇದೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಮ್ಮ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡ್ಬಿಟ್ಟಿದ್ದಾರೆ. ಅಣ್ಣನ ಪರ ಬ್ಯಾಟಿಂಗ್ ಅನ್ನ ಮಾಡಲೇಬೇಕು, ಹೇಗೋ ಎಲ್ಲ ನಾಯಕರು ಒಟ್ಟಿಗೆ ಸಿಗ್ತಾರೆ, ನಮ್ಮ ಅಣ್ಣನಿಗೆ ಅವಕಾಶವನ್ನ ಕೊಡಿ. ನೀವು ಹಿಂದೆ ಹೇಳಿದ್ರಿ ಡಿಕೆ ಶಿವಕುಮಾರ್ ಅವರು ನಿಮ್ಮ ಮನೆ ಮಗನ ಇದ್ದ ರೀತಿ, ಯಾವುದೇ ಕಾರಣಕ್ಕೂ ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನುವ ರೀತಿಯಲ್ಲಿ ನೀವು ಹೇಳ್ಕೊಂಡಿದ್ರಿ. ಸೊ ಈಗ ಅನ್ಯಾಯ ಆಗ್ತಾ ಇದೆ, ದಯವಿಟ್ಟು ಏನಾದರೂ ಮಾಡಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ಳುವಂಥ ಒಂದು ಸಾಧ್ಯತೆಯೂ ಕೂಡ ಹೆಚ್ಚಿದೆ.